ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಹೊಡೆತಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಅಕ್ಷರಶಃ ನಲಿಗೆ ಹೋಗಿವೆ. ಆ ಪಕ್ಷಗಳ ನಾಯಕರು ಕೂಡ ಕಂಗಾಲಾಗಿದ್ದಾರೆ. ಒಂದೆಡೆ ವಿಜೇಂದ್ರ ಅವರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಮತ್ತು ಈ ಅಡ್ಡ ಮತದಾನಕ್ಕೆ ಹೈಕಮಾಂಡ್ ಯಾರನ್ನ ಹೊಣೆಗಾರರನ್ನಾಗಿ ಮಾಡುತ್ತೆ ಅನ್ನೋದೇ ಬಿಜೆಪಿನಲ್ಲಿ ಚರ್ಚೆ ಶುರುವಾಗಿದೆ. ಯಾಕೆಂದ್ರೆ ಯಾರ ತಲೆ ಉರುಳಬಹುದು ಎನ್ನುವ ಮಟ್ಟಕ್ಕೆ ಚರ್ಚೆ ಆರಂಭವಾಗಿದೆ. ಜೆಡಿಎಸ್ನಲ್ಲೂ ಕೂಡ ಕುಮಾರಸ್ವಾಮಿಯವರು ಎಲ್ಲ ಒಂದ್ ಕಡೆ ನಾನು ದೆಹಲಿ ರಾಜಕಾರಣದಲ್ಲಿ ಅಲ್ಲಿ ತೆರಳಿದ್ದು, ಇಲ್ಲಿ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಕೈ ಹಾಕಿ ತಮ್ಮ ಪಕ್ಷವನ್ನ ಅಸ್ಥಿರ ಮಾಡಿಬಿಡಬಹುದು ಎನ್ನುವ ಲೆಕ್ಕಾಚಾರಕ್ಕೂ ಕೂಡ ಕಾರಣ ಆಗಿದೆ. ಅವರು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವ ಮಾತನ್ನಾಡ್ತಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಅಪಸ್ವರ ಮತ್ತು ಅಪನಂಬಿಕೆಯ ಮಾತುಗಳು ಕೂಡ ಆಗ್ತಿವೆ. ಹಾಗಾದ್ರೆ ಏನೆಲ್ಲ ನಡೆದಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ವಿಧಾನ ಪರಿಷತ್ತಿನ ಅಡ್ಡ ಮತದಾನ ಪ್ರಕರಣ ಪ್ರತಿಪಕ್ಷ ರಾಜಕಾರಣದಲ್ಲಿ ಕಂಪನವನ್ನು ಎಬ್ಬಿಸಿದೆ. ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಮೂಲಕ ಕಾಂಗ್ರೆಸ್ ಅನ್ನ ಹಣಿಬಹುದು ಎನ್ನುವ ಲೆಕ್ಕಾಚಾರ ತಿರುಗುಬಾಣ ಆಗಿದ್ದು, ಅದು ಒಂದು ರೀತಿಯಲ್ಲಿ ಅರಗಿಸ್ಕೊಳ್ಳೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಸಾಧ್ಯ ಆಗ್ತಿಲ್ಲ. ಒಂದು, ಜೆಡಿಎಸ್ ತಾನು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಿತ್ತು, ಮತ್ತೊಂದು ಬಿಜೆಪಿ ತನ್ನೊಳಗೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿತ್ತು. ಆನಂತರ ಈ ಎರಡೂ ಪಕ್ಷಗಳು ಸರಿ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅಂತ ಪ್ರದರ್ಶನ ಮಾಡಬೇಕಾಗಿತ್ತು. ಆದ್ರೆ ಆಗಿಲ್ಲ. ಶಿವಕುಮಾರ್ ಹೊಡೆತಕ್ಕೆ ಬಿಜೆಪಿಯಿಂದ ಅಡ್ಡ ಮತದಾನ, ಜೆಡಿಎಸ್ ನಿಂದ ಅಡ್ಡ ಮತದಾನ, ಈ ಎರಡೂ ಪಕ್ಷಗಳಲ್ಲೂ ಅಪನಂಬಿಕೆ. ಅವರು ಓಟು ಇವ್ರಿಗೆ ಬಿದ್ದಿಲ್ಲ, ಇವ್ರು ಓಟು ಅವ್ರಿಗೆ ಬಿದ್ದಿಲ್ಲ, ಎಲ್ಲವೂ ಗೊಂದಲ. ಇವತ್ತು ವಿಜೇಂದ್ರ ಕೂಡ ಅವರು ನೇರವಾಗಿ ಅವರೇ ಹೇಳಿದಂತೆ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕಾಲಾವಕಾಶ ಅವರು ಕೇಳಿದ್ದಾರೆ. ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಸೋಮವಾರದ ಹೊತ್ತಿಗೆ ನಾನು ಹೋಗಿ ಏನೆಲ್ಲ ಆಯ್ತು ಎನ್ನುವ ವಿವರಣೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕ್ರಾಸ್ ಆದ ಮತಗಳು ಯಾವುವು? ಇದು ಮೋಸ್ಟ್ ಇಂಪಾರ್ಟೆಂಟ್ ಚರ್ಚೆ ನಡೀತಿರೋದು. ಒಂದು, ಕ್ರಾಸ್ ಆದ ಮತಗಳು ಅವರಿಗೆಲ್ಲೋ ಒಂದ್ ಕಡೆ ಪಕ್ಷದ ಒಳಗಿರುವ ತಮ್ಮ ವಿರೋಧಿ ಶಾಸಕರ ಬಣ ಈ ಅವಕಾಶವನ್ನ ಬಳಸಿಕೊಂಡು ತಮ್ಮನ್ನ ನಾಯಕತ್ವದಿಂದ ಕೆಳಗಿಳಿಲಿಕ್ಕೆ ಸಂಚನ್ನೇನಾದರೂ ರೂಪಿಸ್ತಾ ಎನ್ನುವ ಗುಮಾನಿ ಅವರಿಗೆ ಕಾದಿದೆ. ಅಂದ್ರೆ ನಾನು ನೇರವಾಗಿ ಯಾರ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಲ್ಲ. ಪಕ್ಷದ ವಿರೋಧಿ ಬಣ ಯಾರು? ರಮೇಶ್ ಜಾರಕಿಹೊಳಿ, ಹರೀಶು ಇಂಥವರಿದ್ದಾರೆ. ಅವರು ಏನಾದರೂ ತಮ್ಮ ಕ್ರೀಚಳಕವನ್ನ ತೋರಿಸ್ಬಿಟ್ರ? ಇದು ಒಂದು ರೀತಿಯ ಗುಮಾನಿಗೆ ಕಾರಣ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಇಲ್ವೋ ಅದು ನಂತರದ ಪ್ರಶ್ನೆ. ಹೀಗಾಗಿ ಹೈಕಮಾಂಡ್ ಯಾರ ಮೇಲೆ ಕೆಂಗಂಡು ಬೀರುತ್ತೆ, ಹೈಕಮಾಂಡ್ನ ಸಿಟ್ಟಿಗೆ ಯಾವ ನಾಯಕರು ಬಲಿಯಾಗ್ತಾರೆ ಅನ್ನೋದೇ ಇಲ್ಲಿ ಬಿಜೆಪಿನಲ್ಲಿ ಅತ್ಯಂತ ಕುತೂಹಲದ ವಿಚಾರವಾಗಿದೆ. ಅವರು ವಿಜೇಂದ್ರ ಅವರು ಮಾತ್ರ ನಾವು ಇಂಥದ್ದಕ್ಕೆಲ್ಲ ಹೆದರಲ್ಲ, ಕುಗ್ಗಲ್ಲ, ಹಾಗೇನೆ ನಾವು ಹೈಕಮಾಂಡಿಗೆ ವರದಿಯನ್ನು ಕೊಡ್ತೇವೆ, ಕುದುರೆ ಓಡೋವರೆಗೂ ಓಡುತ್ತೆ, ಒಂದಿನ ಓಟ ನಿಲ್ಲಿಸಲೇಬೇಕು ಅನ್ನೋದು ಅವರ ಒಪಿನಿಯನ್. ಇದರ ನಡುವೆ ಸಿ.ಟಿ. ರವಿಯವರ ಅಧ್ಯಕ್ಷತೆಯಲ್ಲಿ ಮಹೇಶ್ ತೆಂಗಿನಕಾಯಿಯನ್ನು ಒಳಗೊಂಡಂತಹ ಒಂದು ಸತ್ಯಶೋಧಕ ಸಮಿತಿ ಯಾರು ಬೇಲಿ ಹಾರಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಇದು ಬಿಜೆಪಿಯ ಡೆವಲಪ್ಮೆಂಟ್. ಜೆಡಿಎಸ್ ಎಲ್ಲ ಒಂದ್ ಕಡೆ ಈ ಪ್ರಕರಣ ಬಿಜೆಪಿ ಜೆಡಿಎಸ್ ನಡುವೆ ಅಪಸ್ವರಕ್ಕೆ, ಮೈತ್ರಿಯಲ್ಲಿ ಧಕ್ಕೆಗೂ ಕೂಡ ಕಾರಣ ಆಗಿದೆ. ಯಾಕೆಂದ್ರೆ ಜೆಡಿಎಸ್ಗೆ ಹೆಚ್ಚುವರಿ 4 ಮತಗಳನ್ನು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಬಿಜೆಪಿ ಅವರು ಹೇಳಿದ್ದಾರೆ. 4 ಮತಗಳು ಚಲಾವಣೆ ಆದವು ಅಥವಾ ಅವು ಕಾಂಗ್ರೆಸ್ಸಿಗೆ ಹಾರಿದ್ವು, ಕ್ಲಾರಿಟಿ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಬಿಜೆಪಿ ಕೈ ಕೊಟ್ಟಿದೆ, ಮೈತ್ರಿಯಲ್ಲಿ ಬಿರುಕು ಮೂಡಿದೆ, ನಾವು ಅವ್ರ ಜೊತೆ ಮೈತ್ರಿಯಲ್ಲಿರೋದು ಕೆಲವು ಶಾಸಕರಿಗೆ ಇಷ್ಟ ಇಲ್ಲ ಎನ್ನುವ ಅಪನಂಬಿಕೆ, ಒಂದು ಅಪಸ್ವರ ಆ ಎರಡೂ ಮೈತ್ರಿನಲ್ಲಿ ಉಂಟಾಗಿದೆ. ಕುಮಾರಸ್ವಾಮಿ ಅವರ ಗಮನಕ್ಕೂ ಇದು ಬಂದಿದೆ. ಕುಮಾರಸ್ವಾಮಿ ಅವರು ನಾನು ದೆಹಲಿ ರಾಜಕಾರಣದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಪಕ್ಷದಲ್ಲಿ ಕೈ ಹಾಕೋದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಸಲೀಸಾಗ್ಬೋದೇನೋ, ಆದ್ದರಿಂದ ರಾಜ್ಯ ರಾಜಕಾರಣದಲ್ಲಿ ನಾನು ಬಿಗಿಯಾಗಿದ್ರೆ ಅದು ಸಾಧ್ಯ ಆಗ್ತಿರ್ಲಿಲ್ವೇನೋ ಎನ್ನುವುದು ಕೂಡ ಅವ್ರ ತಲೆಗೆ ಬಂದಿದೆ. ಅವ್ರು ಹೇಳಿದ್ದಾರೆ ನಾನು ಕರ್ನಾಟಕ ಪರ್ಮನೆಂಟು, ದೆಹಲಿ ಟೆಂಪರರಿ ಅನ್ನೋ ಮಾತನ್ನು ಹೇಳಿದ್ದಾರೆ, ರಾಜ್ಯ ರಾಜಕಾರಣಕ್ಕೆ ಬಂದೇ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದನ್ನು ನೋಡೋಣ ಬನ್ನಿ. ಒಟ್ಟು ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಪ್ರತಿಪಕ್ಷಗಳ ಮೇಲೆ ಪರಿಷತ್ ಚುನಾವಣೆ ದೊಡ್ಡ ಪರಿಣಾಮ ಬೀರಿದೆ, ಪ್ರತಿಪಕ್ಷಗಳ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರಿದೆ. ಮುಂದೆ ಈ ಮೈತ್ರಿ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ಉಳಿಯುತ್ತೋ ಉರುಳುತ್ತೋ ಕಾದು ನೋಡಬೇಕಾಗಿದೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.